ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಸೇನೆಯ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನೇ ಇಸ್ರೇಲ್ ಉಡಿಸ್ ಮಾಡಿ ಹಾಕಿದೆ. ಇರಾನ್ ದೇಶದ ರಕ್ಷಣಾ ಮೂಲ ಸೌಕರ್ಯಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿರುವುದು. 12ಕ್ಕೂ ಹೆಚ್ಚು ಇಸ್ರೇಲಿ ಫೈಟರ್ ಜೆಟ್ಗಳಿಂದ ಇರಾನ್ ಮೇಲೆ ನಿರಂತರವಾಗಿ ದಾಳಿ ನಡೆದಿದೆ. ಗಮನಿಸ್ತಾ ಇದ್ದೀವಿ, ಈ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳಿಲ್ಲ. ಮತ್ತೆ ಶುರುವಾಗಿದೆ. ಈಗ ಇಸ್ರೇಲ್ ಮಾತ್ರ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇರೋದು, ಜೊತೆಗೆ ಪ್ರತೀಕಾರದ ಬೆಂಕಿಯಲ್ಲಿ ಬೇಯ್ತಾ ಇದೆ. ಇರಾನ್ ದೇಶದ ದಾಳಿ ಮತ್ತು ರಕ್ಷಣಾ ಸಾಮರ್ಥ್ಯ ಎರಡಕ್ಕೂ ಇಸ್ರೇಲ್ ಹಾನಿ ಮಾಡಿರೋದು. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವೆಡೆ ಭಾರಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇತ್ತ ಇಸ್ರೇಲ್ನ ಹೈಫಾ ಬಂದರು ನಗರಿಯನ್ನೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡಿರೋದು. ಇಸ್ರೇಲ್ ದೇಶದ ಸೇನೆ ಮಾತ್ರ ಅಲ್ಲ, ವ್ಯಾಪಾರ ವಹಿವಾಟಿಗೂ ಧಕ್ಕೆಯಾಗಿದೆ. ಇರಾನ್ನ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಇರಾನ್ ಸಮರಕ್ಕೆ ಕೈ ಜೋಡಿಸಿದೆ. ಹಿಜ್ಬುಲ್ಲಾ ಮತ್ತು ಹೌತಿ ಉಗ್ರ ಸಂಘಟನೆಗಳು. ಇಸ್ರೇಲ್ನ ಮೊದಲ ಟಾರ್ಗೆಟ್ ಇರೋದು ಹಿಜ್ಬುಲ್ಲಾ ಮತ್ತು ಹೌತಿ ಉಗ್ರ ಸಂಘಟನೆಗಳು. ಈ ಉಗ್ರ ಸಂಘಟನೆಗಳಿಗೆ ಇರಾನ್ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋ ಆರೋಪವನ್ನ ಅಮೆರಿಕ ಮತ್ತು ಇಸ್ರೇಲ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಈ ಯುದ್ಧದಲ್ಲೂ ಕೂಡ ಇರಾನ್ನ ಹಿಂದೆ ನಿಂತ್ಕೊಂಡು ಆ ಎರಡು ಉಗ್ರ ಸಂಘಟನೆಗಳು ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ದಾಳಿ ಮಾಡ್ತಾ ಇರೋದು, ಎಸ್ಪೆಷಲಿ ಇಸ್ರೇಲ್ ಮೇಲೆ. ಹಾಗಾಗಿನೇ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರೋದೀಗ. 12ಕ್ಕೂ ಹೆಚ್ಚು ಇಸ್ರೇಲಿ ಫೈಟರ್ ಜೆಟ್ಗಳು ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸಿದಾವೆ. ಬೇಹುಗಾರಿಕಾ ಮಾಹಿತಿ ಆಧರಿಸಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಇಸ್ರೇಲ್. ಇರಾನ್ ದೇಶದ ದಾಳಿ ಮತ್ತು ರಕ್ಷಣಾ ಸಾಮರ್ಥ್ಯ ಎರಡಕ್ಕೂ ಇಸ್ರೇಲ್ನಿಂದ ಹಾನಿಯಾಗಿರೋದು. ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವೆಡೆ ಭಾರಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇತ್ತ ಇಸ್ರೇಲ್ನ ಹೈಫಾ ಬಂದರು ನಗರಿಯನ್ನೇ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡಿರೋದು. ಇಸ್ರೇಲ್ ದೇಶದ ಸೇನೆ ಮಾತ್ರ ಅಲ್ಲ, ವ್ಯಾಪಾರ ವಹಿವಾಟಿಗೂ ಧಕ್ಕೆಯಾಗಿದೆ. ಇರಾನ್ನ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ನಡೆದಂತಹ ದಾಳಿಗೆ ಪ್ರತೀಕಾರ. ಇರಾನ್ ಸಮರಕ್ಕೆ ಹಿಜ್ಬುಲ್ಲಾ ಮತ್ತು ಹೌತಿ ಉಗ್ರ ಸಂಘಟನೆಗಳು ಕೈ ಜೋಡಿಸಿದಾವೆ. ಸೊ ಆ ನಿಟ್ಟಿನಲ್ಲಿ ಈ ಯುದ್ಧ ಇನ್ನು ಮುಂದೆ ಭಯಂಕರವಾಗಿರುತ್ತೆ ಅಥವಾ ರಣಭಯಂಕರವಾಗಿರುತ್ತೆ. ಇದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳ ಪರಿಸ್ಥಿತಿಯೂ ಕೂಡ ಹದಗೆಟ್ಟು ಹೋಗುತ್ತೆ. ಈಗಾಗಲೇ ಭಾರತ ಅಂತೂ ಒದ್ದಾಡ್ತಾ ಇದೆ. ಲಿಟ್ರಲಿ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿ ಹೋಗಿದೆ. ಅದಾದ ನಂತರ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಹೀಗೆ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇರೋದು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಅಂತ ಅಂದರೆ ಅದಕ್ಕೆ ಲಿಂಕ್ ಇರುವಂಥ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗಿರುತ್ತೆ. ಹಾಗಾಗಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. So